ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋ ಆದಂತಹ ಬೆನ್ನಿನ ತೋರಿಸ್ತಾರೆ. ನಮ್ಮ ಬೆನ್ನಿ ಎಕ್ಸ್ಪೆನ್ಸಿವ್ ಆದಂತಹ ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನ ಖರೀದಿಸೋದಕ್ಕೆ ಬಂದಿರ್ತಾನೆ. ಈ ಕಡೆ ನಮ್ಮ ಬೆನ್ನಿಯ ಬೆಸ್ಟ್ ಫ್ರೆಂಡ್ ಆದಂತಹ ಕ್ರಿಸ್ಟಿ ಮತ್ತೆ ಲಿಸ್ಸಿ ಬೀಚ್ ಗೆ ಬಂದಿರ್ತಾರೆ. ಹಾಗೆ ಅವರಿಬ್ಬರು ಮಾತನಾಡುವಾಗ ಲಿಸ್ಟಿ ಕ್ರಿಸ್ಟಿಯೊಂದಿಗೆ ನೆಕ್ಸ್ಟ್ ಪ್ಲಾನ್ ಏನಂತ ಕೇಳಿದಾಗ ಬೆನ್ನಿಯ ಗರ್ಲ್ ಫ್ರೆಂಡ್ ನ ನೋಡೋದಕ್ಕೆ ನಾವು ಆಸ್ಟ್ರೇಲಿಯಾಗೆ ಹೋಗೋದು ಅಂತ ಕ್ರಿಸ್ಟಿ ಅವಳೊಂದಿಗೆ ಹೇಳಿ ಅಲ್ಲಿಂದ ಹೋಗುವಾಗ ನಮ್ಮ ಬೆನ್ನಿ ಆ ಸ್ಪಾಟ್ ಗೆ ರೀಚ್ ಆಗ್ತಾನೆ. ಹಾಗೆ ಅವರೊಂದಿಗೆ ಇದು ನನ್ನ ಹೊಸ ಕಾರು, ಈ ಕಾರು ಸೆಕೆಂಡ್ ಹ್ಯಾಂಡ್ ಆದ್ರೂ ನನಗಿಷ್ಟ ಆದ ಕಾರಣ ತೆಗೆದಿದ್ದು ಅಂತ ಹೇಳಿ ಮೂವರು ಒಟ್ಟಿಗೆ ಒಂದು ಪಾರ್ಟಿಗೆ ಹೋಗ್ತಾರೆ. ಹಾಗೆ ಆ ಪಾರ್ಟಿ ಎಂಜಾಯ್ ಮಾಡಿ ಮಾರನೇ ದಿನ ಮೂವರಲ್ಲಿಂದ ಹೋಗ್ತಾರೆ. ಮೂವರಿಗೆ ಡ್ರೈವಿಂಗ್ ಗೊತ್ತಿರುವ ಕಾರಣ ಸ್ವಲ್ಪ ದೂರ ಒಬ್ಬೊಬ್ಬರಾಗಿ ಡ್ರೈವಿಂಗ್ ಮಾಡ್ತಾ ಎಂಜಾಯ್ ಮಾಡಿ ತಮ್ಮ ಪಯಣ ಮುಂದುವರಿಸ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ರಾತ್ರಿ ಆದ ಕಾರಣ ಒಂದು ಜಾಗದಲ್ಲಿ ಟೆಂಟ್ ಹೊಡೆದು ಅಲ್ಲೇ ನಿದ್ರೆ ಮಾಡ್ತಾರೆ. ಹಾಗೆ ಮಾರನೇ ದಿನ ಪೆಟ್ರೋಲ್ ನ ಫುಲ್ ಟ್ಯಾಂಕ್ ಮಾಡಿದ ನಂತರ ವಾಲ್ಫ್ ಕ್ರೀಕ್ ಎಂಬ ಪ್ಲೇಸ್ ಗೆ ರೀಚ್ ಆಗ್ತಾರೆ. ಆ ಜಾಗಕ್ಕೆ ನಡೆದುಕೊಂಡು ಹೋಗಬೇಕಾದ ಕಾರಣ ಮೂವರು ಕಾರನ್ನ ಅಲ್ಲೇ ನಿಲ್ಲಿಸಿ ಆ ಬೆಟ್ಟದ ಮೇಲೆ ಹತ್ತಾರೆ. ಆ ಜಾಗ ನೋಡೋದಕ್ಕೆ ತುಂಬಾ ಸುಂದರವಾಗಿರುವ ಕಾರಣ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ನ ಸ್ಪೆಂಡ್ ಮಾಡಿ ರಿಟರ್ನ್ ಬಂದು ಕಾರ್ ನ ಸ್ಟಾರ್ಟ್ ಮಾಡುವಾಗ ಆ ಕಾರು ಸ್ಟಾರ್ಟ್ ಆಗ್ತಿರಲ್ಲ. ಬರುವಾಗ ಚೆನ್ನಾಗಿತ್ತಲ್ವಾ, ಈಗ ದಿಢೀರನೆ ಏನಾಗಿದ್ದು ಅಂತ ಗೊತ್ತಿಲ್ಲದೆ ಮೂವರಿಗೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಬೇರೆ ದಾರಿ ಇಲ್ಲದೆ ಮೂವರು ಅಲ್ಲೇ ಇರ್ತಾರೆ. ಯಾರಾದ್ರೂ ಬರ್ತಾರೆ ಅಂತ ವೇಟ್ ಮಾಡಿದ್ರು ಆ ಕಡೆಯಿಂದ ಯಾರು ಬರ್ತಿರಲ್ಲ. ಹಾಗೆ ವೇಟ್ ಮಾಡಿ ಮಾಡಿ ರಾತ್ರಿ ಆದ ಕಾರಣ ಮೂವರು ಕಾರಲ್ಲೇ ಕೂತಿರುವಾಗ ದಿಢೀರನೆ ಒಂದು ವ್ಯಕ್ತಿ ಟಾರ್ಚ್ ಹಿಡಿದು ಅವರ ಹತ್ತಿರ ಬರ್ತಾರೆ. ಹಾಗೆ ಅವರೊಂದಿಗೆ ಮಾತಾಡಿ ಕ್ಲೋಸ್ ಆಗ್ತಾನೆ. ಹಾಗೆ ಆ ವ್ಯಕ್ತಿ ಕಾರನ್ನ ಚೆಕ್ ಮಾಡಿ ಈ ಕಾರಲ್ಲಿ ಅದರ ಮೇನ್ ಪಾರ್ಟ್ ಇಲ್ಲ, ಇದರಿಂದ ಮೂವರನ್ನ ನಾನು ಸಿಟಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಆ ಕಾರನ್ನ ಇವರ ಕಾರಿಗೆ ಕಟ್ಟಿ ನಾಲ್ವರು ಮುಂದೆ ಸಾಕ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಆ ವ್ಯಕ್ತಿ ಹೇಳಿದಂತಹ ಸಿಟಿ ಬರದಿರುವ ಕಾರಣ ಮೂವರಿಗೆ ಡೌಟ್ ಶುರು ಆಗುತ್ತೆ. ಹಾಗೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಒಂದು ಜಾಗದಲ್ಲಿ ಕಾರು ನಿಲ್ಲಿಸಿ ನಮಗೆ ಇಲ್ಲಿಂದ ತುಂಬಾ ದೂರ ಹೋಗಬೇಕಾದ ಕಾರಣ ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡೋಣ ಅಂತ ಹೇಳಿ ಬೆಂಕಿ ಹಾಕಿ ಅಲ್ಲೇ ಕೂರ್ತಾರೆ. ಹಾಗೆ ನಾಲ್ವರು ಸೇರಿ ಮಾತಾಡ್ತಾ ಇರುವಾಗ ಆ ವ್ಯಕ್ತಿ ಅವರೊಂದಿಗೆ ನನ್ನ ಕಾರು ರಿಪೇರಿ ಆಯ್ತು ಅಂತ ಹೇಳಿ ನಾನ್ ನಿಮ್ಮನ್ನ ಕೊಲ್ತೇನೆ ಅಂದಾಗ ಮೂವರು ಅದನ್ನ ಕೇರ್ ಮಾಡದೆ ತಮಾಷೆ ಮಾಡ್ತಿರೋದು ಅಂತ ಹೇಳಿ ಸುಮ್ಮನಾಗ್ತಾರೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ನಿದ್ರೆಗೆ ಜಾರ್ತಾರೆ. ಹಾಗೆ ಮಾರನೇ ದಿನ ನಮ್ಮ ಲಿಸ್ಟಿನ ತೋರಿಸ್ತಾರೆ. ಅವಳ ಕೈಕಾಲನ್ನ ಕಟ್ಟಿ ಹಾಕಿರ್ತಾರೆ. ಇಲ್ಲಿ ನಡೀತಿರೋದೇನೆಂದು ತಿಳಿಯೋದಕ್ಕೆ ಅಲ್ಲೇ ಇದ್ದಂತಹ ಒಂದು ಗಾಜಿನ ಪೀಸ್ ತೆಗೆದು ಹಗ್ಗ ಕಟ್ ಮಾಡಿ ಹೊರಗೆ ಬಂದು ನೋಡುವಾಗ ಕ್ರಿಸ್ಟಿನ ಕಟ್ಟಿ ಹಾಕಿ ಟಾರ್ಚರ್ ಮಾಡೋದನ್ನ ನೋಡ್ತಿರುವಾಗ ಆ ಸೈಕೋ ನಾನಿನ್ನ ಶೂಟ್ ಮಾಡ್ತೇನೆ ಅಂತ ಹೆದರಿಸುತ್ತಾನೆ. ಇದನ್ನ ಕಂಡಂತಹ ನಮ್ಮ ಲಿಸ್ಟಿ ಆ ಸೈಕೋನ ಡೈವರ್ಟ್ ಮಾಡೋದಕ್ಕೆ ಅಲ್ಲೇ ಇದ್ದಂತಹ ಕಾರಿಗೆ ಬೆಂಕಿ ಹಾಕಿ ಆ ಸೈಕೋನ ಡೈವರ್ಟ್ ಮಾಡಿ ನೇರವಾಗಿ ಕ್ರಿಸ್ಟಿ ಹತ್ರ ಬರ್ತಾಳೆ. ಆದ್ರೆ ನಾವಂದುಕೊಂಡ ಹಾಗೆ ಆ ಸೈಕೋ ಕಾರ್ ಹತ್ರ ಹೋಗಿ ಬೇಗ ಆ ರೂಮ್ ಗೆ ಬರ್ತಾನೆ. ಇದನ್ನ ಕಂಡಂತಹ ನಮ್ಮ ಲಿಸ್ಟಿ ಬೇಗ ಒಂದು ಜಾಗದಲ್ಲಿ ಹೌಸಿ ಕೊಡ್ತಾಳೆ. ಅದೇ ಸಮಯ ನಮ್ಮ ಸೈಕೋ ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡುವಾಗ ನಮ್ಮ ಲಿಸ್ಟಿ ಆ ವ್ಯಕ್ತಿನ ಶೂಟ್ ಮಾಡಿ ಬೇಗ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡುವಾಗ ಆ ವ್ಯಕ್ತಿ ಪುನಃ ಅವರಿಬ್ಬರನ್ನ ಶೂಟ್ ಮಾಡ್ತಾರೆ. ಆದ್ರೆ ಇಬ್ಬರಿಗೆ ಏನಾಗಿರಲ್ಲ. ಇದರಿಂದ ಆ ವ್ಯಕ್ತಿಯ ನೇರ ಸ್ಪೀಡ್ ಆಗಿ ಕಾರು ಚಲಾಯಿಸಿದ್ರು ಆ ವ್ಯಕ್ತಿ ಜಸ್ಟ್ ಮಿಸ್ ಆಗ್ತಾನೆ. ಹಾಗೆ ಬೇಗ ಅವರಿಬ್ಬರು ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ಬೆಟ್ಟದ ಮೇಲೆ ಬಂದು ನಿಲ್ತಾರೆ. ನಂತರ ಕಾರಿಂದ ಇಳಿದು ಆ ಕಾರನ್ನ ಬೆಟ್ಟದ ಮೇಲಿಂದ ಕೆಳಗೆ ತಳ್ಳಿ ಹಾಕ್ತಾರೆ. ಅವರಿಬ್ಬರನ್ನ ಹುಡುಕುತ್ತಾ ಬಂದಂತಹ ನಮ್ಮ ಸೈಕೋ ಆ ಕಾರು ಕೆಳಗೆ ಬಿದ್ದಿರೋದನ್ನ ಕಂಡು ಆ ಸ್ಪಾಟ್ ಗೆ ಹೋಗ್ತಾನೆ. ಇದೇ ಗ್ಯಾಪ್ ಅಲ್ಲಿ ನಮ್ಮ ಲಿಸ್ಟಿ ಕ್ರಿಸ್ಟಿನ ಸೇಫ್ ಆದಂತಹ ಜಾಗದಲ್ಲಿ ಕೂರಿಸಿ ಬೆನ್ನಿನ ರಕ್ಷಿಸೋದಕ್ಕೆ ಹೋಗ್ತಾಳೆ. ಹಾಗೆ ಆ ಜಾಗಕ್ಕೆ ಬಂದು ನೋಡುವಾಗ ಆ ಸ್ಪಾಟ್ ಗೆ ಪಿಕ್ನಿಕ್ ಗೆ ಬಂದಂತಹ ಟೂರಿಸ್ಟ್ ಗಳನ್ನ ಬಹಳ ಕ್ರೂರವಾಗಿ ಆ ಸೈಕೋ ಕೊಂದಿದ್ದಾನೆಂಬ ವಿಷಯ ನಮ್ಮ ಲಿಸ್ಟಿಗೆ ಗೊತ್ತಾಗುತ್ತೆ. ಅದಲ್ಲದೆ ಆ ಸೈಕೋ ಅವರನ್ನ ಫಾಲೋ ಮಾಡಿ ಬಂದಿದ್ದೆಂಬ ವಿಷಯ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ಎಲ್ಲಾ ಕಡೆ ಹುಡುಕಿದ್ರು ಬೆನ್ನಿ ಸಿಗದಿರುವ ಕಾರಣ ನಮ್ಮ ಲಿಸ್ಟಿ ಕಾರನ್ನ ಹತ್ತಿ ಕೂತಿರುವಾಗ ಆ ಸೈಕೋ ಅವಳ ಹಿಂದೆ ಕೂತಿರ್ತಾನೆ. ಅದಲ್ಲದೆ ಆ ಸೈಕೋ ಬಹಳ ಕ್ರೂರವಾಗಿ ಅವಳ ಹೊಟ್ಟೆಗೆ ಚುಚ್ಚಿದಾಗ ನಮ್ಮ ಲಿಸ್ಟಿ ಬೇಗ ಕಾರಿಂದ ಇಳಿದಾಗ ಆ ಸೈಕೋ ಅವಳ ಫಿಂಗರ್ ನ ಕಟ್ ಮಾಡಿ ಬಹಳ ಕ್ರೂರವಾಗಿ ನಮ್ಮ ಲಿಸ್ಟಿನ ಕೊಂದಾಗ್ತಾನೆ. ಹಾಗೆ ಮಾರನೇ ದಿನ ನಮ್ಮ ಕ್ರಿಸ್ಟಿ ಬೇಗ ರೋಡ್ ಸೈಡ್ ಗೆ ಬರ್ತಾಳೆ. ಅದೇ ಸಮಯ ಆ ಕಡೆ ಒಂದು ಕಾರು ಬರ್ತಿರೋದನ್ನ ಕಂಡಂತಹ ನಮ್ಮ ಕ್ರಿಸ್ಟಿ ಆ ಕಾರನ್ನ ನಿಲ್ಲಿಸಿದಾಗ ಅದ್ರೊಳಗೆ ವಯಸ್ಸಾದಂತಹ ಒಂದು ವ್ಯಕ್ತಿ ಇರ್ತಾರೆ. ಹಾಗೆ ಆ ವ್ಯಕ್ತಿ ಹೊರಗೆ ಇಳಿದಾಗ ನಮ್ಮ ಸೈಕೋ ದೂರದಿಂದ ಆ ವ್ಯಕ್ತಿನ ಫೋಕಸ್ ಮಾಡಿ ಶೂಟ್ ಮಾಡ್ತಾನೆ. ಇದನ್ನ ಕಂಡಂತಹ ನಮ್ಮ ಕ್ರಿಸ್ಟಿ ಹೆದರಿ ಅಲ್ಲಿಂದ ಆ ಕಾರನ್ನ ತೆಗೆದು ಸ್ಪೀಡ್ ಆಗಿ ಹೋಗುವಾಗ ಆ ಸೈಕೋ ಅವಳ ಹಿಂದೆ ಬಂದು ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಕ್ರಿಸ್ಟಿ ಹೇಗೋ ಆ ಸೈಕೋ ಕೈಯಿಂದ ತಪ್ಪಿಸಿ ಮುಂದೆ ಹೋಗುವಾಗ ಆ ಸೈಕೋ ಅವಳ ಕಾರ್ನ ಟೈರ್ ಗೆ ಶೂಟ್ ಮಾಡ್ತಾನೆ. ಇದರಿಂದ ಆ ಕಾರು ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಆ ಸೈಕೋ ನಮ್ಮ ಕ್ರಿಸ್ಟಿನ ಶೂಟ್ ಮಾಡಿ ಕೊಂದಾಗ್ತಾನೆ. ನಂತರ ಆ ಬಾಡಿ ತೆಗೆದು ಆ ಕಾರ್ ಒಳಗೆ ಹಾಕಿ ಆ ಕಾರಿಗೆ ಬೆಂಕಿ ಹಾಕ್ತಾನೆ. ಅದೇ ಸಮಯ ಈ ಕಡೆ ನಮ್ಮ ಬೆನ್ನಿನ ತೋರಿಸ್ತಾರೆ. ಬೆನ್ನಿಯ ಕೈಗೆ ಆಣಿಯನ್ನ ಹೊಡೆದು ನೇತಾಕಿರ್ತಾನೆ. ಅವನ ಅಕ್ಕಪಕ್ಕ ಹಲವಾರು ಡೆಡ್ ಬಾಡೀಸ್ ಇರುತ್ತೆ. ಅದಲ್ಲದೆ ಅದೇ ಜಾಗದಲ್ಲಿ ಹಲವಾರು ಡಾಗ್ಸ್ ನ ಕೇಜ್ ಅಲ್ಲಿ ಕೂಡ ಹಾಕಿರ್ತಾನೆ. ಇದನ್ನ ನೋಡಿ ಹೆದರಿದಂತಹ ನಮ್ಮ ಹೀರೋ ತನ್ನ ಕೈ
ಪೈಯನ ಎಳೆದು ಅಲ್ಲಿಂದ ಹೊರಗೆ ಬರ್ತಾನೆ. ಹಾಗೆ ತನ್ನ ಕೈಗೆ ಹಗ್ಗ ಕಟ್ಟಿ ನಮ್ಮ ಬೆನ್ನಿ ತುಂಬಾ ದೂರ ಹೋಗ್ತಾನೆ. ಹಾಗೆ ಮಾರನೇ ದಿನ ಆ ಸ್ಪಾಟ್ಗೆ ಬಂದಂತಹ ಒಂದು ಫ್ಯಾಮಿಲಿ ನಮ್ಮ ಬೆನ್ನಿನ ಕಾಪಾಡಿ ಆಂಬ್ಯುಲೆನ್ಸ್ ಮುಖಾಂತರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಗೆ ಕೆಲವು ದಿನಗಳ ನಂತರ ನಮ್ಮ ಬೆನ್ನಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆದ್ರೆ ಪೊಲೀಸರಿಗೆ ಆ ಸೈಕೋ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಆಗ್ತಿರಲ್ಲ. ಈ ಕಡೆ ನಮ್ಮ ಸೈಕೋ ತನ್ನ ನೆಕ್ಸ್ಟ್ ವಿಕ್ಟಿಮ್ ನ ಹುಡುಕುತ್ತಾ ಹೋಗ್ತಿರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಇದರ ನೆಕ್ಸ್ಟ್ ಪಾರ್ಟ್ 2013 ನಲ್ಲಿ ರಿಲೀಸ್ ಆಗಿತ್ತು. ಆ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು.